ಸೊ ನಂದಿ ಹಿಲ್ಸ್ ಎಕ್ತಾ ಇದ್ದೀರಿ. ಚೆಕ್ ಔಟ್ ದ ವ್ಯೂ ಗೈಸ್. ಹಾಯ್ ಬ್ರೋ. ಸೊ ಚೆಕ್ ಔಟ್ ದಿ ವ್ಯೂ. ಸೊ ಎಲ್ಲರೂ ಅನ್ಕೊತಾ ಇರ್ತಾರೆ ಇವನ್ಗೊಂದು ಇನ್ಸಿಡೆಂಟ್ ಆಯಿತು ಸಾಕಾಗಿಲ್ಲ ಮತ್ತೆ ಅಲ್ಲಿಗೆ ಹೋಗ್ತಾನಂತೆ. ಸೊ ನಾವು ಇಕ್ಕೊಂಡು ಯಾವುದೋ ಕಾನ್ಸೆಪ್ಟ್ ಇಕ್ಕೊಂಡು ಬರ್ತೀರಿ ಗುರು. ಓಹೋ ಯಾರ್ಕಂತ ನೀನು ಎಲ್ಲಿಂದ ಬಂದಿದ್ದೀಯಾ ಇಷ್ಟು ಬೆಳಗ್ಗೆ? ಓಹೋ ಹೆವಿ ವಾದ ಬೀಳ್ತಾ ಇದೆಯಾ ಗುರು ನೀನು. ಓಹೋ ಸೊ ಹೇ ಗೈಸ್, ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ನಿಮ್ಗೆ ಏನೂ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಸೊ ನಾವು ಇವತ್ತು ಒಂದು ರೈಡಿಗೆ ಹೋಗ್ತಾ ಇದ್ದೀರಿ. ಸೊ ಇಟ್ಸ್ ಅನ್ಪ್ಲ್ಯಾನ್ಡ್ ರೈಡ್. ಸೊ ನನಗೆ ಏನೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಸೊ ನಾವು ಇವತ್ತು ಹೋಗ್ತಾರೋ ಬೈಕ್ ಬಂದುಬಿಟ್ಟು ಬೆನ್ನಲ್ಲಿ 300i ಆ್ಯಂಡ್ ನೋಡ್ತಾ ಇರ್ಬೋದು ನಮ್ಮ ಝೆಡ್ ಅಲ್ಲಿ ನಿಂತ್ಕೊಂಡಿದೆ ಆ್ಯಂಡ್ ದುಲಾರಿ ಕವರ್ ಒಳಗಡೆ ಇದೆ. ಸೊ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡೋದು ಅಂತ ತಲೆನೋವು ಗೈಸ್. ಯಾಕಂದರೆ ಇದು ಸ್ವಲ್ಪ ಸೌಂಡ್. ಸೊ ಗೈಸ್ ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಸ್ವಲ್ಪ ತೊಂದರೆ. ಸೊ ನಮ್ಮ ಕಾರ್ತಿಕ್ ಅವ್ರಿಗೆ ಮಾಡಬೇಕು. ಸೊ ಜಾಸ್ತಿ ಸೌಂಡೆಲ್ಲ ಮಾಡೋದು ಬೇಡ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸೊ ಬೆಳಗ್ಗೆ ಓವರ್ ಸೌಂಡ್ ಬಂದುಬಿಟ್ರೆ ಕತೆಗ್ಲಾಗೋತೈತೆ. ಯಾಕಂದರೆ ನಾನು ಪಬ್ಲಿಕ್ಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ತಳ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ತುಂಬ ದೂರ ಇದೆ ಮೇನ್ ರೋಡ್ ನಮ್ಮ ಇದಕ್ಕೆ ತುಂಬ ದೂರ. ಸೊ ಹೈಲ್ಡಿಂಗು ಜಾಸ್ತಿನೇ ಇದೆ, ಯಾಕಂದರೆ ನಾನು ಸ್ಟಾರ್ಟ್ ಮಾಡಿಬಿಟ್ಟಿಲ್ಲ ಅಲ್ಲಿ, ಅದರಿಂದ. ಸೊ ನೋಡ್ತಾ ಇರ್ಬೋದು ಎಕ್ಸ್ಲೇಟ್ರ್ ಕೊಟ್ಟಿಲ್ಲ ಅಂದರೆ ಅದೇ ಓದ್ತಾ ಇದೆ. ಸೊ ಹೇಗಾಯ್ಸ್, ನಾವಿವಾಗ ಇರೋದು ಹೈವೇ. ಸೊ ಪ್ಲ್ಯಾನ್ ಆಗಿರೋದು ನನ್ನ ಏಟೆಸ್ಟ್ ಪ್ಲೇಸು ನಂದಿ ಹಿಲ್ಸು. ಸೊ ಇನ್ನೊಂದು ದಾರಿ ಇದೆ. ಸೊ ಆ ದಾರಿಯಲ್ಲಿ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ 90% ಪೀಪಲ್ಸ್ ಗೊತ್ತಿದೆ ಆ ದಾರಿಯಲ್ಲಿ ನನಗೊಂದು ಇನ್ಸಿಡೆಂಟ್ ಆಗಿತ್ತು 2019. ಸೊ ಇನ್ ವಿಚ್ ನಾನು ನನ್ನ ಫ್ರೆಂಡ್ನ ಕಳ್ಕೊಂಡೆ. ಸೊ ಆ ದಾರಿನೇ ಬೇಡ. ಸೊ ನಮ್ಮ ಬೆನ್ನಿಲಿಗೆ ಬಂದು ಚೆನ್ನಾಗಿ ಓಡ್ತಾ ಇದೆ, ಬಟ್ ಲೈಟಿಗೆ ಡ್ರಾಪ್ ಆಗ್ತಾ ಇದೆ. ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಕಾರ್ತಿಕ್ ಬ್ರೋ ಮತ್ತು ಅವ್ರ ಫ್ರೆಂಡ್ಸು. ನೀವು ರೋಡ್ ನೋಡಿ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಯಾವ ರೋಡ್ ಅಂತ. ಸೊ ಇಟ್ ಈಸ್ ಮೈ ಫೇವ್ರೇಟು, ಹೊಸ ರೋಡು ಗೊತ್ತಿರಬೇಕಲ್ಲ. ಈ ರೋಡಲ್ಲಿರೋ ಮಜಾ ಗುರು ಯಾವ ರೋಡಲ್ಲೂ ನನಗೆ ಸಿಗಲ್ಲ. ಸೊ ನಾನು ಆಲ್ವೇಸ್ ರೈಡಿಗೆ ಪ್ರಿಫರ್ ಮಾಡೋದು ಇದೇ ರೋಡು, ಬಿಕಾಸ್ ವೆಹಿಕಲ್ಸ್ ಆರ್ ಆಲ್ಸೋ ಲೆಸ್, ಜಾಸ್ತಿ ಗಾಡಿಗೆ ಬರಲ್ಲ ಇದು ಕಡೆ. ಸೊ ಅದು ಒಂಥರ ಖುಷಿ ಈ ರೋಡಲ್ಲಿ ಗಾಡಿಗಳು ಓಡ್ಸೋಕ್ಕೆ. ಸೊ ನಮ್ಮ ಹುಡುಗನ ಫುಲ್ ಫಾರ್ಮಲ್ಲಿ ಬಂದ್ಬಿಟ್ಟವನೇ. ಆ್ಯಂಡ್ ನಮ್ಮ ಗಾಡಿ ಎಕ್ಸಾಸ್ಟ್ ಮಾತ್ರ ಸಖತ್ತಾಗಿದೆ ಗುರು. ಒಂದು ಇಂಪೋರ್ಟೆಡ್ ವೈಬ್ ಹೊಡಿತೈತೆ ನಮ್ಮ ಗಾಡಿ. ಈ ಗಾಡಿಗಳೆಲ್ಲ ಯಾವ ಥರ ಅಂದರೆ ಸ್ಪೀಡ್ ಡ್ರಾಪ್ ಆಗುತ್ತೆ ಟಾಪಲ್ಲಿ. ನಾರ್ಮಲ್ ಆರಾಮಾಗಿ ಓಡಿಸ್ಕೊಂಡು ಹೋಗೋಣ, ಖುಷಿ. ಸೊ ಇಲ್ಲೇ ನಾನು ಬ್ಲಾಗ್ನೆಲ್ಲ ಮಾಡಿಬಿಟ್ರೆ ಮುಂದೇನು ಮಾಡೋದು. ಸೊ ಬನ್ನಿ ಮುಂದೆ ಆರಾಮಾಗಿ ಹೋಗ್ತಾನೋ ಒಂದು ಬ್ಲಾಗ್ನ ಮುಗಿಸೋಣ. ಸೊ ನಮ್ಮ ವ್ಯೂ ಇವಾಗ ಈ ಥರ ಕಾಣಿಸ್ತಾ ಇದೆ ನೈಟು. ಸೊ ಇಟ್ಸ್ ಟೈಮ್ ನಾವು 5 o'clock. ಸೊ 5 o'clock ನಾವು ಅಲ್ಲಿರಬೇಕಾಗಿದ್ದು. 5 o'clock ಇನ್ನೂ ಇಲ್ಲೇ ಇದ್ದೀರಿ ನಾವು.
ಸೊ ನಂದಿ ಹಿಲ್ಸ್ ಎಕ್ತಾ ಇದ್ದೀರಿ. ಚೆಕ್ಔಟ್ ದ ವ್ಯೂ ಗೈಸ್. ಹಾಯ್ ಬ್ರೋ. ಸೊ ಚೆಕ್ಔಟ್ ದಿ ವ್ಯೂ, ಸಕ್ಕತ್ತಾಗಿದೆ. ಸೊ ಎಲ್ಲರೂ ಅನ್ಕೊತಾ ಇರ್ತಾರೆ ಇವನಿಗೊಂದು ಇನ್ಸಿಡೆಂಟ್ ಆಯಿತು ಸಾಕಾಗಿಲ್ಲ ಮತ್ತೆ ಅಲ್ಲಿಗೆ ಹೋಗ್ತಾನಂತೆ. ಸೊ ನಾವು ಇಕ್ಕೊಂಡು ಯಾವುದೋ ಕಾನ್ಸೆಪ್ಟ್ ಇಕ್ಕೊಂಡು ಬರ್ತೀರಿ ಗುರು ಈ ಥರ. ಬಟ್ ನಾನು ಏನು ಭಯ ಬೀಳೋದು ಗೊತ್ತಾ, ನಾನು ಅಷ್ಟು ಬೇಗ ಸಾಯಲ್ಲ. ಅಂಥ ಸಿಚುವೇಶನಲ್ಲೇ ಬದುಕಿಬಿಟ್ಟೆ ಅಂದರೆ ದೇವ್ರು ನನಗೆ ತೊಗೊಳಕ್ಕೆ ಆಸೆಲ್ಲ ಇಲ್ಲ ಅನಿಸುತ್ತೆ. ಇದಾದ್ಮೇಲೂ ಎಷ್ಟೋ ಕಿತ ಬಂದೋಗಿದ್ದೀನಿ ಸೇಫ್ಲಿ. ಸೊ ಐ ಡೋಂಟ್ ಥಿಂಕ್ ನನಗೇನಾದರೂ ಆಗುತ್ತೆ ಅಂತ. ನನಗೇನೂ ಆಗಲ್ಲ. ಸೊ ನಾನು ಇಲ್ಲಿ ಬಂದರೆ ಆಲ್ವೇಸ್ ಸಿಂಗಲ್ಲೇ ಬರೋದು, ಡಬಲ್ಸ್ ಎಲ್ಲ ಬರೋದೇ ಇಲ್ಲ. ಸೊ ನೋಡ್ತಾ ಇರ್ಬೋದು ವ್ಯೂವು, ಸಕ್ಕ ಚಳಿ ಬೇರೆ ಆತೈತೆ. ನಾನು ಇಷ್ಟು ಜರ್ಕಿನೆಲ್ಲ ಹಾಕ್ಕೊಂಡು ಇಷ್ಟು ಚಳಿ ಆತೈತೆ ಅಂದರೆ ಇನ್ನು ಮೇಲೆ ಏನು ಕತೆ ಗೊತ್ತಿಲ್ಲ. ತುಂಬಾ ಚೇಂಜಸ್ ಆಗಿದೆ. ಸೊ ಇಂಪೋರ್ಟೆಡ್ ಬೈಕಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು. ದಿಸ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಇಂಪೋರ್ಟೆಡ್ ಬೈಕ್ ಗೈಸ್. ಸೊ ಎಲ್ಲರೂ ಕ್ಯಾಮೆರಾ ಇಟ್ಕೊಂಡು ವ್ಯೂಗಳು ಹಿಡ್ಕೊಂಡು ಹೋಗ್ತಾವ್ರೆ. ಸೊ ಒನ್ಸ್ ಅಪಾನ್ ಆ ಟೈಮ್ ನಾವು ಹೋಗ್ತಾರಲ್ಲ. ಸೊ ನಾನು ಅಂದ್ಕೊಳೋದು ಒಂದೇ, ದಿ ರೀಸನ್ ಈಸ್ ನಾನು ಇಲ್ಲಿ ಸಿಂಗಲ್ಗೆ ಬರೋದಂದರೆ ನನ್ನ ಜೊತೆ ಒಂದು ಇನ್ಸಿಡೆಂಟ್ ಆಗಿದೆ. ಒಬ್ಬನ ಕಲ್ಕೊಂಡಿದ್ದೀನಿ ನಾನು. ನನ್ನ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಸೊ ಇನ್ನೊಂದು ನನಗೆ ಬೇಕಾಗಿಲ್ಲ. ನಾನು ಹೋಗ್ಬಿಟ್ರೆ ಪರವಾಗಿಲ್ಲ, ನಮ್ಮ ಫ್ಯಾಮ್ಲಿ ಅವರು ಏನೋ ಸಹಿಸ್ಕೊತಾರೆ. ಬಟ್ ಬೇರೆ ಯಾರಾದರೂ ಹಂಗೆ ಹೋದರೆ ಒಳ್ಳೆ ಒಂಥರ ಲೈಫ್ಗೆ ಇರಿಟೇಷನ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾನು ಹೋಗ್ಬಿಡ್ಬೇಕಾಗಿತ್ತು, ಆ ಥರ ಒಂದು ಡಿಫ್ರೆಂಟ್ ಫೀಲಿಂಗ್ ಬಂದ್ಬಿಡುತ್ತೆ. ಸೊ ಅದರಿಂದ ನಾನು ಯಾರನ್ನೂ ಕರ್ಕೊಂಬರಲ್ಲ ಗುರು. ಈ ಕಡೆ ಬಂದರೆ ಸಿಂಗಲ್ಗೆ ಬರ್ತೀನಿ. ನಾನು ತುಂಬ ಜನ ಹೇಳಿದ್ದೀರಾ ಸೇಫ್ಟಿ ಹಾಕೊಂಬನ್ನಿ ಅಣ್ಣ, ನಿಮಗೆ ತುಂಬ ಪೀಪಲ್ಸ್ ಲೈಕ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಫ್ರೆಂಡ್ ಹತ್ರದಿಂದ ಜಾಕೆಟ್ ಇಸ್ಕೊಂಡು ಬಂದಿದ್ದೀನಿ, ಯಾಕಂದರೆ ಸೇಫ್ಟಿ ಮ್ಯಾಟ್ರಸ್ ಅಲ್ಲ. ಸೊ ಗುರು ಸಾಕ ಚಳಿ ಹೊಡಿತೈತೆ ಇವಾಗ. ಸೊ ಸ್ಲೋ ಮಾಡೋಣ ಅಂದರೆ ಬುಲೆಟ್ ಅವನೊಬ್ಬನು ಬರ್ತಾವನ ಹಿಂದೆ, ಬಡ ಬಡ ಸೌಂಡ್ ಅದೇ ಐತೆ. ಪ್ರತ್ಯೇಕ ಅವರು ತುಂಬ ಫಾರ್ಮಲ್ಲಿದ್ದಾರೆ. ಸೊ ಈ ಥರ ಎಲ್ಲ ರೋಡ್ಗಳಲ್ಲೆಲ್ಲ ಫೋಟೋಗಳು ನಿಂತ್ಕೊಂಡು ಹಿಡಿತಾ ಇದ್ರೆ ಆಗಲ್ಲ. ಸೊ ಫಸ್ಟ್ ಟೈಮ್ ಇನ್ ಇಂಪೋರ್ಟೆಡ್ ಬೈಕ್. ವ್ಯೂಸ್ ಚೆನ್ನಾಗಿದೆ. ಓ ಎಲ್ಲೇ ನೋಡಿ ಹೆಂಗಿದೆ ಫೋಟೋಶೂಟು. ಸೊ ಇಲ್ಲಲ್ಲಿ ನಿಂತ್ಕೊಂಡು ಫೋಟೋಗಳು ಹಿಡಿಯೋದು ದೊಡ್ಡ ಮ್ಯಾಟ್ರ್ ಅಲ್ಲ. ಸೊ ಬಂತು ಇಲ್ಲಿಂದ ಅಪ್ಪು. ಸೊ ನಾನು ಕನ್ಫ್ಯೂಸಲ್ಲಿದ್ದೀನಿ. ಲಾಸ್ಟ್ ಒಂದು ಟೇಕ್ ಬರುತ್ತೆ, ಅದು ಯಾವ ಗೇರಲ್ಲಿ ಎತ್ಸೋಣ ಅಂತ, ಸೆಕೆಂಡ್ ಗೇರ ಫಸ್ಟ್ ಗೇರ ಗೊತ್ತಾಗ್ತಾ ಇಲ್ಲ. Oh, bad checkout, guys. ಸೊ ಇದು ಫಸ್ಟ್ ಗೇರಲ್ಲಿ ಎತ್ಸ್ತಾ ಇದ್ದೀನಿ. ಸೊ ಹೆವಿ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಗೈಸ್. ಸೊ ಲೈಟು ಯುವಸಲ್ಲಿ ಹೊಡಿತಾ ಇರೋದು. ಓಹೋ ಯಾರ್ಕಂದ ನೀನು, ಎಲ್ಲಿಂದ ಬಂದಿದ್ದೀಯಾ ಇಷ್ಟು ಬೆಳಗ್ಗೆ? ಓಹೋ ಹೆವಿ ವಾದ ಬೀಳ್ತಾ ಇದೆಯಾ ಗುರು ನೀನು. ಓಹೋ ತಗೋ ಗುರು, ಇಲ್ಲೆಲ್ಲ ಫ್ಲೋಸು.
ಸೊ ಗೈಸ್ ಇಲ್ಲಿಂದ ಮಲ್ಸೋಕ್ಕಾಗಲ್ಲ ಗಾಡಿನ, ಆರಾಮಾಗಿ ತೊಗೊಂಡು ಹೋಗ್ಬೇಕು. ಇಲ್ಲ ಅಲ್ಲಿ ಮಾತ್ರ ಮಳೆ ಗುರು. ಸೊ ಇಲ್ಲೆಲ್ಲ ನಾವು LED ಲೈಟಿಗೆ ಹಾಕೊಂಬಂದ್ರೆ ಏನೂ ಕಾಣಿಸಲ್ಲ ಗುರು. ಸೊ ಎಲ್ಲರದು ಫೋಟೋ ಶೂಟ್ಗಳು ನಡೀತಾ ಇದೆ. ಸೊ ಇಲ್ಲಿ ಮಳೆ ಬೀಳ್ತೈತೆ ಗುರು. ಸೊ ಇದೇ ಹೇಳಿದ್ದು ನಾನು ಪಾಯಿಂಟು. ಓಹೋ ಕ್ಲಚ್ ಪ್ಲೇಟ್ ಎಗ್ರುಬಿಟ್ಟೈತೆ ಗುರು. ಎಗ್ರಿಸ್ಬಿಟ್ಟವ್ರೆ ಗಾಡಿ, ಕ್ಲಚ್ ಪ್ಲೇಟ್ಗಳೇ ವರ್ಕ್ ಆಗ್ತಾಯಿಲ್ಲ ಅವ್ರದ್ದು. ಏನು ಗುರು ಇದು ಪಾರ್ಕಿಂಗ್ ಹಿಂಗೆ ತುಂಬೋಗೈತೆ. ಮಂಜು ಬಿಟ್ರೆ ಇನ್ನೇನು ಕಾಣಿಸ್ತಿಲ್ಲ. ಸೊ ಇಟ್ಸ್ ನಾವು 7:10 ಗೈಸ್. 7:10 ಆದ್ರೂ ಇಷ್ಟೊತ್ತಿಗೆಲ್ಲ ಸನ್ರೈಸ್ ಆಗ್ಬಿಟ್ಟಿದೆ. ಬಟ್ ಇವಾಗ ಇನ್ನೂ ಬಂದಿಲ್ಲ. ಏನೋ ಚೆಕ್ ಮಾಡ್ಬೋದು ವ್ಯೂ ನೀವು. ಸೊ ನಮ್ಮ ಕಾರ್ತಿಕ್ ಏನೋ ಬೇರೆನೇ ವ್ಯೂ ಮಾಡ್ತಾವ್ರೆ. ಸೊ ನಾನು ಅದನ್ನೆಲ್ಲ ವ್ಯೂ ಮಾಡಲ್ಲ. ನೆಟ್ವರ್ಕ್ ನೋಡ್ತಾ ಇದೀನಿ, ಟವರ್ ನೋಡ್ತಾ ಇದೀನಿ. ಓಹೋ ನಮ್ಮ ಗಿಡ ಎಲ್ಲ ಹೊಡಿತಾವೆ.